ನೋಡಿ, ಇವತ್ತು ದ್ವಿತೀಯ PUC ಫಲಿತಾಂಶ ಪ್ರಕಟಗೊಂಡಿದ್ದು ದಕ್ಷಿಣ ಕನ್ನಡ ಜಿಲ್ಲೆ 97.37 ಈ ಬಾರಿ ಅಷ್ಟು ಪರ್ಸೆಂಟೇಜ್ ಪಡೆದುಕೊಳ್ಳುವ ಮೂಲಕ ಮೊದಲ ಸ್ಥಾನದಲ್ಲಿದೆ. ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ ಈ ಬಾರಿ ಉತ್ತಮವಾದಂಥ ಫಲಿತಾಂಶ ಹೊರಬಿದ್ದಿದೆ. ನೋಡಿ, 2023ರ ಫಲಿತಾಂಶವನ್ನು ಗಮನಿಸಿದ್ರೆ 78.97% ಪರ್ಸೆಂಟೇಜ್ ಇತ್ತು. ಆದರೆ ಈ ಬಾರಿ ಓವರಾಲ್ ಆಗಿ 84.59% ಉತ್ತೀರ್ಣರಾಗಿದ್ದಾರೆ. ಸೊ ಅಂದರೆ ಕಳೆದ ಬಾರಿಗಿಂತ ಈ ಬಾರಿ 6% ಹೆಚ್ಚಾಗಿದೆ. ಗದಗ 72.86%, ದಕ್ಷಿಣ ಕನ್ನಡ ಮೊದಲ ಸ್ಥಾನ 97.37%. ನೋಡಿ, ಇವತ್ತು ಮೇಧಾ ಅನ್ನುವ ವಿದ್ಯಾರ್ಥಿನಿ NMKRV PU ಕಾಲೇಜ್ ಜಯನಗರ 3rd ಬ್ಲಾಕ್, ಈಕೆ ಮೊದಲ ಸ್ಥಾನ, ರಾಜ್ಯಕ್ಕೆ ಮೊದಲ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಕಲಾ ವಿಭಾಗದಲ್ಲಿ ಮೇಧಾ ಡಿ NMKRV PU ಕಾಲೇಜ್ ವಿದ್ಯಾರ್ಥಿನಿ ರಾಜ್ಯಕ್ಕೆ ಟಾಪರ್ ಆಗಿದ್ದಾರೆ. ಇನ್ನು ವಿಜಯಪುರದ SSPU ಕಾಲೇಜ್ ವೇದಾಂತ್ 2ನೇ ಸ್ಥಾನದಲ್ಲಿದ್ದಾರೆ ಕಲಾ ವಿಭಾಗದಲ್ಲಿ. ಇನ್ನು ಕಾಮರ್ಸ್ ವಿಭಾಗದಲ್ಲಿ ಜ್ಞಾನವಿ ಎಂ ವಿದ್ಯಾನಂದಿ ಅಂಡ್ PU ಕಾಲೇಜ್ ಕುವೆಂಪು ನಗರ ತುಮಕೂರು, ಈ ಕಾಲೇಜಿನ ವಿದ್ಯಾರ್ಥಿನಿ ಕಾಮರ್ಸ್ ವಿಭಾಗದಲ್ಲಿ ಟಾಪರ್ ಆಗಿದ್ದಾರೆ. ಮತ್ತೊಂದು ಕಡೆ ಸೈನ್ಸ್ ವಿಭಾಗದಲ್ಲಿ ನೋಡಿ, ಈ ಬಾರಿ ಅಚ್ಚರಿ ಅನ್ನುವಂತೆ ಶೂನ್ಯ ಫಲಿತಾಂಶ ಪಡೆದುಕೊಂಡಂಥ ಕಾಲೇಜುಗಳ ಪೈಕಿ 35 ಕಾಲೇಜುಗಳು ಅಂತ ಹೇಳಲಾಗ್ತಾ ಇದೆ. 2 ಸರ್ಕಾರಿ ಕಾಲೇಜುಗಳಲ್ಲಿ ಶೂನ್ಯ ಫಲಿತಾಂಶ, ರಾಜ್ಯದಲ್ಲಿ 35 ಕಾಲೇಜುಗಳಲ್ಲಿ ಶೂನ್ಯ ಫಲಿತಾಂಶ ಹೊರಬಿದ್ದಿದ್ದು 2 ಸರ್ಕಾರಿ ಕಾಲೇಜುಗಳಲ್ಲಿ ಶೂನ್ಯ ಫಲಿತಾಂಶ ಹೊರಬಿದ್ದಿದೆ. ಇಂಪೇರ್ಮೆಂಟ್ ಇರುವಂಥ ವಿದ್ಯಾರ್ಥಿಗಳು 619 ವಿದ್ಯಾರ್ಥಿಗಳು ಹಾಜರಾಗಿದ್ದರು. ಅದರಲ್ಲಿ ತೇರ್ಗಡೆಯಾದವರು 399, 64.46. ಮೆಂಟಲ್ ರಿಟಾರ್ಡೇಷನ್ ಇರುವಂಥ ವಿದ್ಯಾರ್ಥಿಗಳು 96, ಅದರಲ್ಲಿ 62 ಮಕ್ಕಳು ವಿದ್ಯಾರ್ಥಿಗಳು ತೇರ್ಗಡೆ ಹೊಂದಿದ್ದಾರೆ, 64.58%. ಮಲ್ಟಿಪಲ್ ಡಿಸೆಬಿಲಿಟಿ ಇರುವಂಥ 111 ವಿದ್ಯಾರ್ಥಿಗಳು ಹಾಜರಾಗಿದ್ದು ಅದರಲ್ಲಿ 69 ವಿದ್ಯಾರ್ಥಿಗಳು ತೇರ್ಗಡೆ ಹೊಂದಿದ್ದಾರೆ, 62.16% ಉತ್ತೀರ್ಣ. ಸ್ಪೀಚ್ ಡಿಸೆಬಿಲಿಟಿ ಇರುವಂಥ ವಿದ್ಯಾರ್ಥಿಗಳು 28 ವಿದ್ಯಾರ್ಥಿಗಳು ಹಾಜರಾಗಿದ್ದರು, ಅದರಲ್ಲಿ 17 ವಿದ್ಯಾರ್ಥಿಗಳು ತೇರ್ಗಡೆಯಾಗಿದ್ದಾರೆ, 60.71%. ದೃಷ್ಟಿ ದುರ್ಬಲತೆ ಇರುವಂಥ 394 ವಿದ್ಯಾರ್ಥಿಗಳು ಹಾಜರಾಗಿದ್ದರು, ಅದರಲ್ಲಿ 312 ವಿದ್ಯಾರ್ಥಿಗಳು ತೇರ್ಗಡೆ ಹೊಂದಿದ್ದಾರೆ, 79.19%. ವಿವಿಧ ಬಗೆಯ ಕಾಲೇಜುಗಳ ಒಟ್ಟಾರೆ ಫಲಿತಾಂಶದ ವಿವರ. ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಇದರಲ್ಲಿ ಹಾಜರಾದವರು 1,55,313 ವಿದ್ಯಾರ್ಥಿಗಳು, ತೇರ್ಗಡೆಯಾದವರು 1,16,940, ಶೇಕಡಾವಾರು ಉತ್ತೀರ್ಣ 75.29. ಅನುದಾನಿತ ಪದವಿ ಪೂರ್ವ ಕಾಲೇಜುಗಳು 1,226 ವಿದ್ಯಾರ್ಥಿಗಳು ಹಾಜರಾಗಿದ್ದರು, ತೇರ್ಗಡೆಯಾದವರು 79,999, ಶೇಕಡ 79.82 ಉತ್ತೀರ್ಣ. ಅನುದಾನ ರಹಿತ ಪದವಿ ಪೂರ್ವ ಕಾಲೇಜುಗಳಲ್ಲಿ 3,10,778 ವಿದ್ಯಾರ್ಥಿಗಳು ಹಾಜರಾಗಿದ್ದರು, ಇದರಲ್ಲಿ 2,81,133 ವಿದ್ಯಾರ್ಥಿಗಳು ತೇರ್ಗಡೆಯಾಗಿದ್ದಾರೆ, ಶೇಕಡಾವಾರು ಉತ್ತೀರ್ಣ 90.46. BBMP ವ್ಯಾಪ್ತಿಯಲ್ಲಿರುವಂತಹ ಪದವಿ ಪೂರ್ವ ಕಾಲೇಜುಗಳು, ಇಲ್ಲಿ 2,310 ವಿದ್ಯಾರ್ಥಿಗಳು ಹಾಜರಾಗಿದ್ದರು, ಇದರಲ್ಲಿ 1,776 ವಿದ್ಯಾರ್ಥಿಗಳು ತೇರ್ಗಡೆ ಹೊಂದಿದ್ದಾರೆ, 76.88% ಉತ್ತೀರ್ಣ.
ವಿಭಜಿತ ಪದವಿ ಪೂರ್ವ ಕಾಲೇಜುಗಳಲ್ಲಿ 54,182 ವಿದ್ಯಾರ್ಥಿಗಳು ಹಾಜರಾಗಿದ್ದರು. ತೇರ್ಗಡೆ ಆದವರು 47,010, 86.76% ಉತ್ತೀರ್ಣತೆ ಪ್ರಮಾಣ. ಇನ್ನು ವಿವಿಧ ಬಗೆಯ ಕಾಲೇಜುಗಳಲ್ಲಿ 100% ಫಲಿತಾಂಶ ಹಾಗೂ ಶೂನ್ಯ ಫಲಿತಾಂಶ ಪಡೆದ